ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಷ್ಟೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಪ್ರತಿದಿನ ದೇವ್ರ ಹತ್ರ ಕೇಳ್ಕೊತೀನಿ, ಆ ದೇವರು ಆದಷ್ಟು ಬೇಗ ಈ ಕೊರೋನಾ ಕಡಿಮೆ ಮಾಡಿ ಎಲ್ರಿಗೂ ನೆಮ್ಮದಿ ಶಾಂತಿನ ಕೊಡಲಿ, ಸಂತೋಷನ ಕೊಡಲಿ ಅಂತ. ಆ್ಯಂಡ್ ಹಾಗೆ ನಿಮ್ಮೆಲ್ಲರ ದಿನಾನು ಚೆನ್ನಾಗಿ ಹೋಗಲಿ ಅಂತ ವಿಶ್ ಮಾಡ್ತೀನಿ. ಈಗ ಕೆಲಸ ಮಾಡ್ತಾಯಿದ್ದೀನಿ, ಬೆಳಗ್ಗೆ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಮಾಡಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕಾಗಲಿಲ್ಲ, ತುಂಬ ಗಡಿಬಿಡಿಲಿದ್ದೆ. ಆದರೆ ಈ ರೆಸಿಪಿನ ಇನ್ನೊಂದು ದಿನ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಇವತ್ತು ನಾನು ಮಾಡಿರೋದು ಮಿಕ್ಸ್ಡ್ ವೆಜಿಟೇಬಲ್ ಗ್ರೇವಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ. ತುಂಬ ಚೆನ್ನಾಗಾಗಿತ್ತು, ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ. ನೋಡಿ, ನನ್ನ ಮಗಳು ಮಧ್ಯೆ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾಳೆ, ತುಂಬ ಕಾಲು ಎಳಿತಿದ್ದಾಳೆ ನಂದು. ನಾನು ಬೆಳಗ್ಗೆ ಉಪ್ಪಿಟ್ಟು ಅವಲಕ್ಕಿ ಆ ಥರದ್ದೇನೂ ಮಾಡೋಕ್ಕೆ ಹೋಗಲಿಲ್ಲ ಇವತ್ತು. ಒಂದೇ ಸರಿ ಚಪಾತಿ, ಪಲ್ಯ, ಅನ್ನ, ಸಾರು ಎಲ್ಲ ಮಾಡಿದ್ದೆ. ಅದನ್ನೇ ಎಲ್ಲರಿಗೂ ಬಡಿಸಿ ಒಂದೇ ಸರಿ ಊಟ ಮಾಡಿಸಿ ಕಳಿಸಿದೆ ಇವತ್ತು. ಈಗ ಅಡುಗೆ ಆಯಿತು, ಎಲ್ರಿಗೂ ಊಟ ಬಡಿಸಿ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಗ್ರೇವಿ. ಈಗ ಮಲ್ಕೊಂಡಿದ್ದಾನೆ ನೋಡಿ ನನ್ನ ಮಗ ಇಲ್ಲಿ. ಒಂದು ಸ್ವಲ್ಪ ಫ್ರೀ ಟೈಮ್ ಅಂತ ಸಿಕ್ಕರೆ ನನಗೆ ಅವ್ನು ಮಲ್ಕೊಂಡಾಗಲೇ ಸಿಗುತ್ತೆ. ಅವನು ಎದ್ದ ಅಂದರೆ ಏನೂ ಮಾಡೋದಕ್ಕೆ ಬಿಡೋಲ್ಲ, ಕೆಲಸ ಮಾಡೋದಕ್ಕೂ ಬಿಡೋಲ್ಲ, ವಿಡಿಯೋ ಎಡಿಟಿಂಗ್ ಕೂಡ ಮಾಡೋದಕ್ಕೆ ಬಿಡೋದಿಲ್ಲ, ತುಂಬ ತೊಂದರೆ ಮಾಡ್ತಾನೆ. ಈಗ ತಿಂಡಿ ಆಯಿತು, ಟೀ ಕುಡಿತಾ ಬಿಸ್ಕೆಟ್ ತಿಂತಾಯಿದ್ದೀನಿ ನಾನು. ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋದರು, ನನ್ನ ಮಗಳು ಈಗ ರೆಡಿ ಆಗ್ತಿದ್ದಾಳೆ ಸ್ಕೂಲ್ಗೆ ಹೋಗೋದಕ್ಕೆ. ಈಗೇನು ರಿಲ್ಯಾಕ್ಸಿಂಗ್ ಟೈಮ್ ಸಿಗುತ್ತೆ ಇಷ್ಟೇ, ನನಗೊಂದು 10 ನಿಮಿಷ ಸಿಗುತ್ತೆ, ಆಮೇಲೆ ಮತ್ತೆ ಗ್ಯಾಪ್ ಸಿಗೋಲ್ಲ, ತುಂಬ ಕಷ್ಟ ಗ್ಯಾಪ್ ಸಿಗೋದು. ಅವನು ಎದ್ಬಿಟ್ಟ ಅಂದರೆ ಏನೂ ಮಾಡೋದಕ್ಕೆ ಬಿಡೋಲ್ಲ. ಅವಳು ಹೊರಟಿದ್ದಾಳೆ ನೋಡಿ ಸ್ಕೂಲ್ಗೆ. ಈಗ ನಾನು ಎಲ್ಲ ಕೆಲಸಗಳನ್ನೂ ಮಾಡ್ಕೋತೀನಿ. ಟೀ ಕುಡಿದು ಮುಗಿಸಿ ಮಿಕ್ಕಿದ ಕೆಲಸನೆಲ್ಲ ಮಾಡ್ಕೋತೀನಿ ನಾನು. ಇಲ್ಲಿ ಅಥರ್ವನ ಉಗುರು ಕಟ್ ಮಾಡ್ತಾಯಿದ್ದೀನಿ ನಾನು. ತುಂಬ ಉದ್ದುದ ಬಂದಿತ್ತು, ಒಳ್ಳೆ ಬ್ಲೇಡ್ ಥರ ಆಗಿತ್ತು. ನೇಲ್ಸ್ ಪರ್ಚ್ತಾ ಅಂದರೆ ಮುಖ ಎಲ್ಲ ಗಾಯ ಆಗಬೇಕು, ಆ ಥರ ಪರ್ಚ್ತಾನೆ. ನನಗೆ ಪನಿಷ್ಮೆಂಟ್ ಇವನಿಗೆ ಉಗುರು ಬೇಗ ಕಟ್ ಮಾಡಿಲ್ಲ ಅಂದರೆ. ನಾನು ಫೈನಲಿ ತುಂಬ ಕಷ್ಟಪಟ್ಟು ಇವನ ಉಗುರನ್ನ ನಾನು ಕಟ್ ಮಾಡಿದೆ ಇವತ್ತು. ಇಲ್ಲಿ ನೋಡಿ, ನಮ್ಮ ರೌಡಿ ಬೇಬಿ ಆಟ ಆಡ್ತಾ ಇದ್ದಾಳೆ ಅನ್ವಿತಾ. ಫುಲ್ ಗುಂಡಾಗಿರಿ ಇವಳು ಮನೇಲಿ ಎಲ್ರ ಮೇಲೂ. ಅವ್ರ ಅಣ್ಣನಂತೂ ಏನು ಉಳಿಸೋದೇ ಇಲ್ಲ, ಹಾಕಿ ಹಾಕ್ಬಿಡ್ತಾಳೆ ಹಂಗೇನು. ಅದಕ್ಕೆ ಇವಳನ್ನ ನಾವೆಲ್ಲ ರೌಡಿ ಬೇಬಿ ಅಂತ ಕರಿತೀವಿ. ಅವಳಿಗೆ ಅವ್ರ ತಮ್ಮ ಅಂದರೆ ತುಂಬ ಪ್ರೀತಿ ಅಷ್ಟು. ಈಗ ನಾನು ವಿಡಿಯೋ ಮಾಡಬೇಕು ಅಂತೆ, ಅದಕ್ಕೆ ಅವಳು ಈ ಥರ ಅವ್ರ ತಮ್ಮನ ಕರ್ಕೊಂಡು ಕೂತಿದ್ದಾಳೆ ಇಲ್ಲಿ. ನಾನಿಲ್ಲಿ ಈರುಳ್ಳಿ ಚೂಡ ಮಾಡ್ತಾಯಿದ್ದೀನಿ. ಮೊದಲು ಈ ಥರ ಪಾತ್ರೆ ತೊಗೊಂಡು ಇದರಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ, ಹಾಗೆಯೇ ಜೀರಿಗೆನೂ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಕಾಯಬೇಕು, ಚಟಪಟ ಅನ್ನಬೇಕು. ಈಗ ಪುಟಾಣಿ ಹಾಕ್ತಾಯಿದ್ದೀನಿ ನೋಡಿ. ಸೇಮ್ ನಾನು ಮಾಡೋ ಥರನೇ ಟ್ರೈ ಮಾಡಿ ನೀವು. ಈಗ ಸ್ವಲ್ಪ ಶೇಂಗಾ ಹಾಕ್ತಾಯಿದ್ದೀನಿ. ಈ ಶೇಂಗಾ ಪುಟಾಣಿ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮಧ್ಯ ಮಧ್ಯ ಹೀಗೆ ಕೈ ಆಡಿಸ್ತಾ ಇರಬೇಕು. ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಈ ಕರಿಬೇವು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಡುಗೆಗೆ. ಇಲ್ಲಿ ನಾನು ಉದ್ದುದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ, ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಅದಕ್ಕೆ ಉದ್ದುದಾಗಿ ಹಾಕಿದ್ದೀನಿ. ಈಗ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ತುಂಬ ಸುಲಭ ಈ ಥರ ಅಡುಗೆಗಳನ್ನೆಲ್ಲ ಮಾಡೋದು. ಸಡನ್ನಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ತಿದ್ರೆ. ಈಗ ಉಪ್ಪು ಹಾಕಬೇಕು. ಇಲ್ಲಿ ನಾನು ಪುಡಿ ಉಪ್ಪನ್ನೇ ಹಾಕಿದ್ದೀನಿ, ನೀವು ಪುಡಿ ಉಪ್ಪನ್ನೇ ಹಾಕಿ. ಹಳ್ಳುಪ್ಪು ಹಾಕಿದ್ರೆ ಅದು ಮಧ್ಯ ಮಧ್ಯ ಬಾಯಿಗೆ ಸಿಗುತ್ತೆ, ಕರಗಲ್ಲ ಪೂರ್ತಿಯಾಗಿ. ಪುಡಿ ಉಪ್ಪನ್ನೇ ಬಳಸಿ. ಈಗ ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದು. ಮತ್ತು ಈಗೆಲ್ಲ ಆಚೆ ಹೋಗಿ ತಿನ್ನೋ ಹಂಗಿಲ್ಲ, ತುಂಬ ಭಯ ಆಗುತ್ತೆ ಕೊರೋನಾ ಇರೋದ್ರಿಂದ. ಚಾಟ್ಸ್ ತಿನ್ನಬೇಕು ಅಂತ ಆಸೆ ಎಲ್ಲ ಆಗಿದ್ರೆ ಈ ಥರ ಟ್ರೈ ಮಾಡಿ. ಬೆಳ್ಳುಳ್ಳಿ ಚೂಡ ಮಾಡೋದಕ್ಕಿಂತ ಈರುಳ್ಳಿ ಚೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆಯೇ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ MTR ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾನು. ನಿಮ್ಗಾಗಲೇ ತುಂಬ ಸರಿ ಹೇಳಿದ್ದೀನಿ, ನಾನು MTR ಸಾಂಬಾರು ಪುಡಿನ ಎಲ್ಲ ಅಡುಗೆಗೂ ಬಳಸ್ತೀನಿ ಅಂತ. ಅದು
ಒಳ್ಳೆ ಘಮ ಕೊಡುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಯಾವುದೇ ಅಡುಗೆಗೆ ನಾವು ಹಾಕಿದ್ರೂ ಕೂಡ. ಸೊ ನಾನು MTR ಸಾಂಬಾರು ಪುಡಿಗೆ ದೊಡ್ಡ ಫ್ಯಾನ್ ಅಂತ ಹೇಳ್ಬೋದು. ನಾನು ತುಂಬ ಅಡುಗೆಗಳಿಗೆ ಬಳಸ್ಕೋತೀನಿ ಅದನ್ನು. ಸಾಂಬಾರು ಮಾಡುವಾಗ, ಪಲ್ಯ ಮಾಡುವಾಗ, ಆಮೇಲೆ ರೈಸ್ ಬಾತ್ ಥರದ್ದೆಲ್ಲ ಮಾಡುವಾಗಲೂ ಕೂಡ ನಾನು ಬಳಸ್ಕೋತೀನಿ. ನೋಡಿ ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಮೇಲೆ, ಟೇಸ್ಟ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಸಕ್ಕರೆನೂ ಹಾಕ್ತಾಯಿದ್ದೀನಿ. ನೋಡಿ ನಾನು ಇವಾಗ ಸಕ್ಕರೆನೇ ಹಾಕ್ತಾಯಿದ್ದೀನಿ. ಇದು ನಿಮಗೆ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ನಿಮ್ಗೆ ಬೇಡ ಅಂತಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು. ಇದೆಲ್ಲ ಆಗಿದೆಯಲ್ಲ, ಈಗ ಮಿಕ್ಸ್ ಮಾಡಿಕೊಂಡು ಈಗ ಚುರುಮುರಿನ ಇದರಲ್ಲಿ ನಾವು ಮಿಕ್ಸ್ ಮಾಡೋಣ. ನಾವು ಚುರುಮುರಿ ಮಿಕ್ಸ್ ಮಾಡುವಾಗ ಸ್ಟವ್ನ ಆಫ್ ಮಾಡ್ಕೋಬೇಕು. ಈಗ ನಾನು ಇದನ್ನು ಸ್ಟೌವಿಂದ ತೆಗೆದಿದ್ದೀನಿ. ಈಗ ಇದರಲ್ಲಿ ಚುರುಮುರಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಈ ಬುಟ್ಟಿ ಶೇಪಲ್ಲಿರೋ ಪಾತ್ರೆ ಏನಕ್ಕೆ ತೊಗೊಂಡೆ ಅಂದರೆ, ಚುರುಮುರಿ ಮಿಕ್ಸ್ ಮಾಡೋದಕ್ಕೆ ಜಾಗ ಜಾಸ್ತಿ ಬೇಕು, ಅಂದರೆ ದೊಡ್ಡ ಪಾತ್ರೆ ಬೇಕು. ಚಿಕ್ಕ ಪಾತ್ರೆಗಳೆಲ್ಲ ಮಾಡಿದ್ರೆ ಚೆಲ್ಲೋಗುತ್ತೆ. ಅದಕ್ಕೆ ನಾನು ಈ ಥರದ್ದು ತೊಗೊಂಡಿದ್ದೀನಿ. ನೀವು ಮಾಡುವಾಗ ದೊಡ್ಡ ಪಾತ್ರೆನೇ ತೊಗೊಳ್ಳಿ ಆದಷ್ಟು. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಪೂರ್ತಿ ಅದು ನಾವು ಮಾಡಿರೋ ಗೊಜ್ಜು ಚುರುಮುರಿ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು, ತುಂಬ ಎಲ್ಲ ಸ್ಪ್ರೆಡ್ ಆಗಬೇಕು. ನಿಮ್ಮ ಮನೆಗೆ ಯಾವಾಗಲೂ ಸಡನ್ನಾಗಿ ಗೆಸ್ಟ್ ಬಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಬದಲು ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬ ಕಡಿಮೆ ಟೈಮಲ್ಲಿ ತುಂಬ ಟೇಸ್ಟಿ ಆಗಿರುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಮನೇಲೇ ಮಾಡೋದ್ರಿಂದ ಹೆಲ್ತ್ಗೂ ಅಷ್ಟೊಂದು ತೊಂದರೆ ಮಾಡಲ್ಲ ಇದು. ನಾವು ಇದರಲ್ಲಿ ಹಸಿ ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಸಿದೇ ಬಳಸಿದ್ದೀವಿ, ಒಂದು ಸ್ವಲ್ಪ ಎಣ್ಣೆ ಬಳಸಿದ್ದೀವಿ. ಸೊ ಹೆಲ್ತ್ಗೂ ಏನು ಅಷ್ಟು ತೊಂದರೆ ಮಾಡಲ್ಲ ಇದು. ಆದರೆ ಇದು ಚುರುಮುರಿನ ದಿನ ತಿನ್ನಬೇಡಿ ಅಷ್ಟೇ. ದಿನ ಚುರುಮುರಿ ತಿನ್ನೋದ್ರಿಂದ ನಮ್ಮ ಕರುಳಿಗೆ ತೊಂದರೆ ಆಗುತ್ತೆ. ಯಾವಾಗಾದರೂ ಒಂದ್ಸರಿ ಟ್ರೈ ಮಾಡಿ, ತಿನ್ಬೇಕು ಅನಿಸಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮಳೆ ಇರುವಾಗಲೂ ಕೂಡ, ಮಳೆ ಬರುವಾಗಲೂ ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ನಾನು ಪುಟಾಣಿನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಇದು ಅವಲಕ್ಕಿಗೆ ಮತ್ತು ಈ ಥರ ಚೂಡಾಗಳಿಗೆಲ್ಲ ಪುಡಿ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ಇದು ರೆಡಿಯಾಗಿದೆ. ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ದಯವಿಟ್ಟು. ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆಯಿತು ಅಂತ. ಈಗ ರೆಡಿಯಾಗಿದೆ, ನಾನು ಎಲ್ರಿಗೂ ಕೊಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿ ರೆಡಿಯಾಗುವಂಥದ್ದು ಸ್ನ್ಯಾಕ್ಸ್. ಇದ್ರ ಜೊತೆಗೆ ಶುಂಠಿ ಹಾಕಿ ಟೀ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.